ನಮಸ್ತೆ, ವೆಲ್ಕಮ್ ಟು ಅರೋಮಾ ಆಫ್ ಇಂಡಿಯಾ ಕುಕಿಂಗ್ ಚಾನಲ್. ಇವತ್ತು ನಾನು ಚಿಕನ್ ಪಿಕ್ಕಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. 1 kg ಬೋನ್ಲೆಸ್ ಚಿಕನ್ ತಗೊಳ್ಳಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಪೀಸಿಗೂ ಅಂಟ್ಕೊಳ್ಳೋ ಥರ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕ್ಲೀನಾಗಿ ಕಲಿಸ್ಕೊಳ್ಳಿ, ಎಲ್ಲದಕ್ಕೂ ಹಿಡಿಬೇಕು. ಎಲ್ಲ ಕ್ಲೀನಾಗಿ ಕಲಸಿ ಇಟ್ಟಿದ್ದೀನಿ. ಈಗ ಮಸಾಲೆ ಮಾಡೋದಕ್ಕೆ ಪ್ಯಾನ್ ಒಂದು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ಸಾಸಿವೆ, 1.5 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ 1/4 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ, 1 ಹಿಡಿಯಷ್ಟು ಧನಿಯಾ ಕಾಳು ಹಾಕಿದ್ದೀನಿ, 3-4 ಲವಂಗ ಮತ್ತು 1 ಸಣ್ಣ ಪೀಸಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಪರಿಮಳ ಬರೋವರೆಗೂ ಹುರ್ಕೊಳ್ಳಿ. ಇದು ಕಪ್ಪಾಗಬಾರ್ದು, ಘಮ ಘಮ ಅಂತ ಹುರ್ಕೋಬೇಕು. ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗೋಷ್ಟು ಹುರ್ಕೊಬೇಕು ಚೆನ್ನಾಗಿ. ಸಾಸಿವೆ ಎಲ್ಲ ಪಟ ಪಟ ಅಂತ ಹೊಡಿತಾ ಇದೆ ಮತ್ತು ಸ್ಮೆಲ್ಲು ಬರ್ತಿದೆ, ಗಮ್ಮಂತಿದೆ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದು ಹುರಿದಿದೆ, ಚೆನ್ನಾಗಿ ಹುರಿದಾಗಿದೆ. ಇದನ್ನು ಈಗ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಇದು ಪಿಕ್ಕಲ್ಗೆ ರೆಡಿಯಾಗಿರೋ ಮಸಾಲೆ. ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಕಲಸಿಟ್ಕೊಂಡಿದ್ವಲ್ಲ ಚಿಕನ್ಗೆ ಮಸಾಲೆ ಎಲ್ಲ ಹಾಕಿ, ಹಳದಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಅದನ್ನು ಬಾಣಲೆಯಲ್ಲಿ ಎಣ್ಣೆಗೆ ಹಾಕಿ ಫ್ರೈ ಮಾಡಿಕೊಳ್ಳಿ. ಚೆನ್ನಾಗಿ ಇದು ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಟು ಚೆನ್ನಾಗಿ ಬೇಯೋವರೆಗೂ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈ ಎಣ್ಣೆಲಿ ಫ್ರೈ ಮಾಡಬೇಕಾದ್ರೆ ಇದು ನೀರು ಬಿಟ್ಕೊಳ್ಳುತ್ತೆ. ಒಂದು 15 ನಿಮಿಷ 20 ನಿಮಿಷದೊಳಗೆ ಇದು ಬೆಂದೋಗ್ಬಿಡುತ್ತೆ. ಬೆಂದು ನೀರು ಬಿಟ್ಕೊಳ್ಳುತ್ತೆ. ನೀರೆಲ್ಲ ಹಿಂಗೋಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ನೀರು ಬಿಟ್ಕೊಂಡಿದೆ ನೋಡಿ. ಈ ನೀರೆಲ್ಲ ಹಿಂಗೋಗೋವರೆಗೂ ಚಿಕನ್ನ ಬೇಯಿಸ್ಕೊಳ್ಳಿ. ನೀರು ಹಿಂಗೋದ್ಮೇಲೆ ಅದನ್ನು ಕೆಳಗಿಳಿಸ್ಕೋಬೋದು. ಈಗ ನೋಡಿ, ನೀರೆಲ್ಲ ಹಿಂಗೋಗಿದೆ. ಇದನ್ನೆಲ್ಲ ಬೇರೆ ತಟ್ಟೆಯಲ್ಲಿ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಈ ಪೀಸನ್ನ ಮತ್ತೆ ಎಣ್ಣೆಲಿ ಫ್ರೈ ಮಾಡಬೇಕು. ಅದನ್ನು ಫ್ರೈ ಮಾಡೋಷ್ಟು ಎಣ್ಣೆ ನೀವು ತಗೊಳ್ಳಿ. ಈಗ ಮತ್ತೆ ಬೇಯಿಸಿಟ್ಕೊಂಡಿರೋ ಚಿಕನ್ ಆ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಸ್ಮೂತಾಗಿರೋ ಚಿಕನ್ ಗಟ್ಟಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಚಿಕನ್ ಪೀಸ್ನಲ್ಲಿ ಯಾವುದೇ ನೀರಿನ ಅಂಶ ಇರಬಾರ್ದು. ತೇವಾಂಶ ಇದ್ದರೆ ಅದು ಬೇಗ ಹಾಳಾಗುತ್ತೆ. ಅದಕ್ಕೋಸ್ಕರ ಇನ್ನು ನೀವು ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಯಲ್ಲಿ. ನೀರಿನ ಅಂಶ ಇಲ್ಲದೇ ಇರೋ ಥರ ಹುರ್ಕೊಬೇಕು. ಇದು ಚೆನ್ನಾಗಿ ಹುರಿದಿದ್ದೀವಿ. ಈಗ ಒಂದು ಸ್ವಲ್ಪ
ಅದು ಸ್ವಲ್ಪ ಗಟ್ಟಿಯಾಗಿದೆ ಚಿಕನ್ ಪೀಸ್. ಈಗ ನಾನು ಅದನ್ನು ಬೇರೆ ತಟ್ಟೆಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಇದು ನೀರಿನ ಅಂಶ ಇಲ್ಲ ಅಂತ ಹೇಳಿದ್ರೆ ನೀವು ಹೊರಗಡೆನೆ 2 ತಿಂಗಳು ಇಟ್ಕೊಬೋದು, ಫ್ರಿಜ್ಜಲ್ಲಿ 4 ತಿಂಗಳು ಇಟ್ಕೊಂಡು ನೀವು ತಿನ್ಬೋದು. ಈಗ ಅದೇ ಎಣ್ಣೆಗೆ ಒಂದು 2 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಅದರ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳೋದು. ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಕತ್ತರಿಸಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಒಣಗಿರೋ ಮೆಣಸಿನ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಒಂದು 2ರಿಂದ 3 ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ಇದಕ್ಕೆ ಮತ್ತೆ ನಾವು ಮಸಾಲೆ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಮತ್ತೆ ಫ್ರೈ ಮಾಡಿ ಇಟ್ಟಿದ್ದ ಚಿಕನ್ ಪೀಸ್ನ ಮಸಾಲೆಗೆ ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಪ್ರತಿಯೊಂದು ಪೀಸಿಗೂ ಮಸಾಲೆ ಹಿಡಿಯೋ ಥರ ಕಲಿಸ್ಕೊಂಡು ಮತ್ತೆ ಒಂದು 10ರಿಂದ 15 ನಿಮಿಷ ಇದನ್ನು ಕುದಿಸ್ಕೊಳ್ಳಿ. ಒಟ್ಟಿನಲ್ಲಿ ಚಿಕನ್ ಪೀಸ್ನಲ್ಲಿ ತೇವಾಂಶ ಇರಬಾರ್ದು, ಫುಲ್ಲು ಡ್ರೈ ಆಗಬೇಕು. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಹಿಂದೆನೂ ಉಪ್ಪು ಹಾಕಿ ಕಲಿಸಿದ್ದೆ, ಅದಕ್ಕೆ ನಿಮಗೆ ರುಚಿಗೆ ಎಷ್ಟು ನಿಮ್ಮ ರುಚಿಗನುಸಾರವಾಗಿ ನೀವು ಉಪ್ಪು ಹಾಕಿ ಬೆರೆಸ್ಕೋಬೋದು. ಚೆನ್ನಾಗಿ ಒಂದು 10 ನಿಮಿಷ 15 ನಿಮಿಷ ಕುದಿಸಿದ್ದೀನಿ. ಈಗ 2 ಲಿಂಬೆಹಣ್ಣು ರಸನ ಹಾಕ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ಲಿಂಬೆಹಣ್ಣು ರಸ ಸೇರಿಸ್ಕೊಳ್ಳಿ. ನಂತರ ಒಂದು ಸ್ಪೂನ್ 2 ಸ್ಪೂನಷ್ಟು ವಿನಿಗರ್ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ವಿನಿಗರು ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಡಲ್ಲ, ಆದ್ದರಿಂದ 1-2 ಸ್ಪೂನಷ್ಟು ವಿನಿಗರು ಹಾಕ್ಕೊಳ್ಳಿ. ಈಗ ರುಚಿಕರವಾದ ಚಿಕನ್ ಪಿಕ್ಕಲ್ ರೆಡಿಯಾಗಿದೆ, ಅಥವಾ ಚಿಕನ್ ಉಪ್ಪಿನಕಾಯಿ ರೆಡಿಯಾಗಿದೆ. ಇದನ್ನು ನೀವು ಪಿಂಗಾಣಿ ಬಾಟಲ್ ಅಥವಾ ಗ್ಲಾಸ್ ಬಾಟಲಲ್ಲಿ ಹಾಕಿ ಇಡಬೇಕು. ಇದನ್ನು ನೀವು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಹಾಕಿಟ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ಇದರಲ್ಲಿ ನೀವು ತುಂಬಿಸಿ ಚೆನ್ನಾಗಿ ಇಟ್ಟರೆ ಫ್ರಿಜ್ಜಲ್ಲಿ ನೀವು ಒಂದು 4 ತಿಂಗಳ ಇಟ್ಟು ಉಪಯೋಗಿಸ್ಬೋದು. ಹೊರಗಡೆ ಇಟ್ಟರೆ ಒಂದು 2 ತಿಂಗಳು ಇಟ್ಟು ಉಪಯೋಗಿಸ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಶೇರ್ ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.